ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆ 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಕಲಿಕಾಂಶ 10 ದಹನ ಮತ್ತು ಜ್ವಾಲೆಯ ಕಲಿಕಾ ಹಾಳೆ 1ರ ಉತ್ತರಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಓಕೆ, ನಾವು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ಎಸ್ಎಸ್ಗೂ ಸಹಿತ ಕಲಿಕಾ ಹಾಳೆಗಳಿಗೆ ಉತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ನಿಮ್ಮ FA SA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನಿದ್ದಾವೆ. ಓಕೆ, ಅವುಗಳನ್ನು ಸಹಿತ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಹಿಂದಿ SS ಸೈನ್ಸ್ ಪಾಠದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ. ಅವುಗಳನ್ನು ಸಹಿತ ನೋಡಿ. ಏನಾದರೂ ಡೌಟ್ ಅನಿಸಿದರೆ ತಾವು ಕಮೆಂಟ್ ಸೆಷನ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಪೋಸ್ಟ್ ಮಾಡಿ. ಸೊ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಕಲಿಕಾಂಶ 10 ದಹನ ಮತ್ತು ಜ್ವಾಲೆಯ ಕಲಿಕಾ ಹಾಳೆ 1ರ ಉತ್ತರಗಳನ್ನು ನೋಡೋಣ. ಚಟುವಟಿಕೆ 1, ನಿಮ್ಮ ಮನೆಯಲ್ಲಿ ಬಳಸುವ ಇಂಧನಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಯಾವ ಸಾಧನಗಳಲ್ಲಿ ಯಾವ ಉದ್ದೇಶಗಳಿಗಾಗಿ ಬಳಸುವಿರೆಂದು ತಿಳಿಸಿ ಅಂತ ಕೇಳಿದ್ದಾರೆ. ಇಂಧನಗಳು, ಸಾಧನ ಮತ್ತು ಉದ್ದೇಶಗಳು ಅಂತ ಕೇಳಿದ್ದಾರೆ. ಸೊ ಅಡುಗೆ ಎಣ್ಣೆ ದೀಪಗಳಲ್ಲಿ ಬಳಸ್ತಾರೆ ಬೆಳಕನ್ನು ಪಡೀಲಿಕ್ಕೆ. ಸೀಮೆ ಎಣ್ಣೆ ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಅಡುಗೆ ಸ್ಟೋವ್ಗಳಲ್ಲಿ ಇಂಧನವಾಗಿ ಬಳಸ್ತಾರೆ. LPG ಅನ್ನು ಸಹಿತ ಅಡುಗೆ ಮಾಡಲಿಕ್ಕೆ ಅಡುಗೆ ಒಲೆಗಳಲ್ಲಿ ಬಳಸ್ತಾರೆ. ಕಟ್ಟಿಗೆಗಳನ್ನು ಸಹಿತ ಉರುವಲಾಗಿ ಸೌದೆಗಳಲ್ಲಿ ಒಲೆಗಳಲ್ಲಿ ಬಳಸ್ತಾರೆ. ಗೋಬರ್ ಗ್ಯಾಸ್ ಅದು ಕೂಡ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಉಷ್ಣ ಪಡೆಯಲು ಸೌದೆಯಾಗಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಇಷ್ಟಿತ್ತು ಇಂಧನಗಳು, ಸಾಧನಗಳು ಮತ್ತು ಉದ್ದೇಶಗಳ ಬಗ್ಗೆ ಇರತಕ್ಕಂಥ ಉತ್ತರ. ಇನ್ನು ಚಟುವಟಿಕೆ 2, ಈ ಕೆಳಗಿನ ವಸ್ತುಗಳನ್ನು ಉರಿಸಿದಾಗ ಜ್ವಾಲೆಯ ಬಣ್ಣ, ಆಕಾರ, ತೀಕ್ಷ್ಣತೆಗಳನ್ನು ಬರಿಬೇಕಿತ್ತು. ಸೊ ಮೇಣದ ಬತ್ತಿ ಉರಿಸಿದಾಗ ಹಳದಿ ಬಣ್ಣ, ಕದಿರು ಆಕಾರ ಬರ್ತದ, ಕಡಿಮೆ ತೀಕ್ಷ್ಣತೆ ಇರ್ತದ, ಸೊ ಆವಿ ಆಗ್ತದ. ಇನ್ನು ಕಟ್ಟಿಗೆಯನ್ನು ನೋಡಿದಾಗ ಹಳದಿ ಅನಿರ್ದಿಷ್ಟ, ಹೆಚ್ಚು ಬೂದಿ ಇದ್ದಿಲು ಹೊಗೆಯಲ್ಲಿ ಏನಾಗ್ತದೆ ಬರ್ತದೆ. ಮೆಗ್ನೀಸಿಯಂ ತಂತಿ ಬಿಳಿ, ಅನಿರ್ದಿಷ್ಟ, ಹೆಚ್ಚು ಉಷ್ಣ ಮತ್ತು ಬೆಳಕು. ಬನ್ಸಲ್ ಬರ್ನರ್ ಜ್ವಾಲೆ ಇದೆ, ನೀಲಿ, ಕದಿರು ಆಕಾರ, ಹೆಚ್ಚು, ಕಡಿಮೆ ಹೊಗೆ ಅಂತಕ್ಕಂಥದ್ದನ್ನು ಬರೀಬಹುದು. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ಮೆಗ್ನೀಸಿಯಂ ತಂತಿ ಮತ್ತು ಬನ್ಸಲ್ ಬರ್ನರ್ನ ಉರಿಯು ಒಂದೇ ರೀತಿಯದ್ದೇ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಇಲ್ಲ, ಅವೆರಡೂ ಕೂಡ ಬೇರೆ ಬೇರೆ ರೀತಿಯದ್ದೇ ಆಗಿರ್ತದೆ. ಯಾವುದು ಮೆಗ್ನೀಸಿಯಂ ತಂತಿ ಮತ್ತು ಬನ್ಸಲ್ ಬರ್ನರ್ ಉರಿ. ಎರಡನೇದು ಕೇಳಿದ್ದಾರೆ, ಬನ್ಸಲ್ ಬರ್ನರ್ ಮತ್ತು ಮೇಣದ ಬತ್ತಿಯ ಉರುವಿಕೆಯಲ್ಲಿ ಏನಾದರೂ ಸಾಮ್ಯತೆ ಇದೆಯೇ ಅಂತ ಕೇಳಿದ್ದಾರೆ. ನಿರ್ದಿಷ್ಟ ಆಕಾರದ ಜ್ವಾಲೆಯೊಂದಿಗೆ ಉರಿತದ, ಇದೇ ಅದರ ನಡುವೆ ಇರ್ತಕ್ಕಂಥ ಸಾಮ್ಯತೆ. ಒಂದೇ ಆಕಾರದಲ್ಲಿ ಅವೆರಡು ಏನು ಮಾಡ್ತಾವಪ್ಪ ಅಂದ್ರೆ ಉರಿತಾವ. ಯಾವ್ಯಾವು? ಮೆಗ್ನೀಸಿಯಂ ತಂತಿ ಮತ್ತು ಬನ್ಸಲ್ ಬರ್ನರ್. ಇನ್ನು ತೀರ್ಮಾನ, ಇವೆರಡನ್ನ ನೋಡಿದಾಗ ನಾವು ಏನು ಕನ್ಕ್ಲೂಷನ್ಗೆ ಬರಬಹುದು ಅಂತಂದ್ರೆ, ಬೇರೆ ಬೇರೆ ವಸ್ತುಗಳು ಉರಿಯುವಾಗ ಅದರ ಜ್ವಾಲೆ, ಬಣ್ಣ, ಆಕಾರ ಬೇರೆ ಬೇರೆ ರೀತಿಯಾಗಿ ಕಂಡು ಬರ್ತದ. ಯಾವುದೇ ದಹ್ಯ ವಸ್ತುಗಳು ಉರಿದಾಗ ಅದರ ಬಣ್ಣ, ಆಕಾರ ಏನಾಗ್ತದಪ್ಪ ಅಂದ್ರೆ ಒಂದೇ ತರನಾಗಿ ಕಂಡು ಬರೋದಿಲ್ಲ, ಬೇರೆ ಬೇರೆ ಆಕಾರದಲ್ಲಿ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು ತೀರ್ಮಾನದಲ್ಲಿ ಬರೀಬೇಕಿತ್ತು. ಇನ್ನು ಚಟುವಟಿಕೆ 3ರಲ್ಲಿ ವಸ್ತು ಇದ್ದಾವೆ, ಅದು ದಹ್ಯ ವಸ್ತುನೋ ಅಥವಾ ಅಧಹ್ಯ ವಸ್ತು ಅಂತದನ್ನ ಗುರುತಿಸಿ ಬರೀಬೇಕಿತ್ತು. ಉತ್ತರ ನೋಡುವ. ಮರ ದಹ್ಯ ವಸ್ತು ಆಗದ, ಕಾಗದ ದಹ್ಯ, ಕಬ್ಬಿಣದ ಮೊಳೆ ಅಧಹ್ಯ ವಸ್ತು, ಸೀಮೆ ಎಣ್ಣೆ ದಹ್ಯ ವಸ್ತು, ಕಬ್ಬಿನ ಚೂರು ಅಧಹ್ಯ ವಸ್ತು, ಹುಲ್ಲು ದಹ್ಯ ವಸ್ತು, ಬೆಂಕಿ ಕಡ್ಡಿ ದಹ್ಯ ವಸ್ತು, ಗಾಜು ಅಧಹ್ಯ ವಸ್ತು. ದಹ್ಯ ಅಂದ್ರೆ ಉರಿಯೋದು, ಅಧಹ್ಯ ಅಂದ್ರೆ ಉರಿಯದೇ ಇರೋದು. ಇಲ್ಲಿ ನಿನಗಿದು ತಿಳಿದಿರಲಿ ಅಂತ ಕೇಳಿದ್ದಾರೆ. ಇಲ್ಲೊಂದು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಸೂರ್ಯನು ತನ್ನದೇ ಉಷ್ಣ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡುವುದೆಂದು ನಾವು ಓದಿದ್ದೇವೆ. ಇದು ಒಂದು ಬಗೆಯ ದಹನವೇ? ಹೌದು, ಇಲ್ಲ, ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ. ಸೂರ್ಯ ತನ್ನದೇ ಆದ ಉಷ್ಣ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡ್ತಾನೆ. ಅಲ್ಲಿ ಆಮ್ಲಜನಕದ ಉಪಸ್ಥಿತಿ ಇರೋದಿಲ್ಲ. ಅಲ್ಲಿ ಬೈಜಿಕ ಸಮ್ಮೇಳನ ಕ್ರಿಯೆ ನಡೆದು ಉಷ್ಣ ಮತ್ತು ಏನಾಗ್ತದಪ್ಪ ಅಂದ್ರೆ ಬೆಳಕು ಕೊಡ್ತದ ಅನ್ನೋದನ್ನ ಒಂದೇ ಉತ್ತರ ಬರೀಬೇಕಿತ್ತು. ಎರಡನೇ ಪ್ರಶ್ನೆ ಇತ್ತು, ನಮ್ಮ ದೇಹಕ್ಕೆ ಇಂಧನ ಬೇಕು, ಅದು ಯಾವುದಾದೆಂದು ತಿಳಿಸಿ ಅಂತ ಕೇಳಿದ್ದಾರೆ. ನಮ್ಮ ದೇಹಕ್ಕೆ ಕೂಡ ಇಂಧನಗಳು ಬೇಕೇ ಬೇಕು. ಗ್ಲೂಕೋಸ್ ಸಹಿತ ಒಂದು ಏನದು ಅವಶ್ಯಕವಾಗಿ ಬೇಕೇ ಬೇಕಾಗಿರ್ತಕ್ಕಂಥ ಇಂಧನ ಅಂತ ನಾವೇನ್ ಮಾಡ್ಬೋದು ಬರೀಬಹುದು. ಚಟುವಟಿಕೆ 4ರಲ್ಲಿ ಇಲ್ಲಿ ಕೆಲವೊಂದಿಷ್ಟು ಇಂಧನಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಘನ, ದ್ರವ, ಅನಿಲಗಳಾಗಿ ತಾವೇನ್ ಮಾಡಬೇಕು ವಿಂಗಡಣೆಯನ್ನ ಮಾಡಬೇಕು. ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲ್, ಸೀಮೆ ಎಣ್ಣೆ, ಬೆರಣಿ, ಡೀಸೆಲ್, ಮೀಥೇನ್, ಸಂಪೀಡಿತ ನೈಸರ್ಗಿಕ ಅನಿಲ CNG ಅಂತೀವಿ, ದ್ರವೀಕೃತ ಪೆಟ್ರೋಲಿಯಂ ಅನಿಲ LPG ಅಂತೀವಿ, ಮತ್ತು ಜಲಜನಕ. ಇವುಗಳನ್ನ ಯಾವ ಘನ ಇಂಧನಗಳು, ಯಾವ ದ್ರವ ಇಂಧನಗಳು, ಯಾವುವು ಅನಿಲ ಇಂಧನಗಳು ಅಂತ ಬರೀಬೇಕಿತ್ತು. ಸೊ ಘನ ಇಂಧನಗಳಲ್ಲಿ ಕಟ್ಟಿಗೆ ಇದ್ದಾವೆ, ಕಲ್ಲಿದ್ದಲಿದ್ದಾವೆ, ಬೆರಣಿ, ಇದ್ದಿಲು, ಮೀನು.
ಅಂದರೆ ನಿರ್ದಿಷ್ಟ ಆಕಾರ ಇರ್ತಾವ, ಕಣಗಳು ಒತ್ತೊತ್ತಾಗಿರ್ತಾವಂತ ಘನದ ಬಗ್ಗೆ ತಮಗೆಲ್ಲ ಲಕ್ಷಣ ಗೊತ್ತೇ ಇದಾವೆ. ದ್ರವ ಇಂಧನಗಳಲ್ಲಿ ಪೆಟ್ರೋಲ್, ಸೀಮೆಎಣ್ಣೆ, ಡೀಸೆಲ್ ಇರ್ತದೆ. ಅನಿಲ ಇಂಧನಗಳಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಅಂದ್ರೆ CNG ಅಂತೀವಿ. ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ LPG ಅಂತೀವಿ. ಸೊ ಲಾಸ್ಟ್ ಜಲಜನಕ ಅಂತ ಒಂದು ಬರ್ತದೆ, ಅವೆಲ್ಲ ಏನಪ್ಪ ಅಂದ್ರೆ ಅನಿಲ ಸ್ಥಿತಿಯಲ್ಲಿ ಇದಾವೆ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅವರು, LPG ದ್ರವ್ಯದ ಯಾವ ಸ್ಥಿತಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ LPG ದ್ರವ ರೂಪದಲ್ಲಿ ಇದೆ, ಯಾಕಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅದು ದ್ರವ ರೂಪದಲ್ಲಿ ಇರ್ತದ, ಬಟ್ ಸೌದೆಯಲ್ಲಿ ಅಂದ್ರೆ ಒಲೆಗೆ ಬರುವಾಗ ಅದು ಅನಿಲ ರೂಪವನ್ನು ತಾಳ್ತದ ಅಂತ ಹೇಳ್ತಾರೆ. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ. ಎಸ್, 8ನೇ ತರಗತಿಯ 10ನೇ ಕಲಿಕಾಂಶ ಕಲಿಕಾ ಹಾಳೆ 1ರ ಉತ್ತರಗಳನ್ನು ಇನ್ನು ಮುಂದೆ ನಾವು ಡಿಲೇ ಮಾಡಲ್ಲ, ಬೇಗನೆ ನಿಮಗೆ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ಮುಗಿಸ್ತೀವಿ. ಸಮಾಜ ವಿಜ್ಞಾನದಲ್ಲಿ ಮುಗಿಯಲಿಕ್ಕೆ ಬಂದಿದ್ದಾವೆ, ಹಿಂದಿಯಲ್ಲಿನೂ ಕೂಡ ಮುಗಿಲಿಕ್ಕೆ ಬಂದಿದ್ದಾವೆ. ಅವೆಲ್ಲ ಮುಗಿದ್ರೆ ಸೊ ನಮ್ದು ಕೆಲಸ ಏನಿಲ್ಲ ಅಂತಂದರೆ ಸೊ ಸೈನ್ಸ್ ಅಂತೂ ಕಂಪ್ಲೀಟಾಗಿ ಮಾಡೇ ಕೊಡ್ತೀವಿ. ಸೊ ಇಲ್ಲಿ ಟೈಮ್ ಅಂತಂದರೆ ಸೊ ನಾವುಗಳು 8ನೇ ತರಗತಿಯ ಮಕ್ಕಳನ್ನು NMMS ಪರೀಕ್ಷೆಗೆ ಸಿದ್ಧವನ್ನಾಗಿ ಮಾಡ್ತಾ ಇದ್ದೀವಿ, ಅವರನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ನಲ್ಲಿ ನಾವು SS ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅವೆಲ್ಲ ಪಾಠಗಳು ಡೀಟೇಲ್ ಆಗಿರ್ತಕ್ಕಂಥ ವಿಷಯಾಂಶಗಳನ್ನು ಪಿನ್ ಟು ಪಿನ್ ಅವ್ರಿಗೆ ಎಕ್ಸಾಮಿನೇಷನಲ್ಲಿ ಬಂದೇ ಬರಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ಒಂದೂ ಮಿಸ್ ಮಾಡಲಾರ್ದೆ ನಾವು ಟೀಚನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ SS ಅಲ್ಲಿ 5, ಸೈನ್ಸಲ್ಲಿ 5 ಪಾಠ ಆಗಿದ್ದಾವೆ. ಸೊ ತಾವು NMMS ಪರೀಕ್ಷೆ 22-23 ವಿಜ್ಞಾನ ಸಮಾಜ ವಿಜ್ಞಾನ ಪ್ಲೇಲಿಸ್ಟ್ಗೆ ಹೋಗಿ ನೋಡಿದ್ದಾದ್ರೆ ಸೊ ಭಾಳ ಅಲ್ಲಿ ವಿಡಿಯೋಗಳಿದ್ದಾವೆ. ಸೊ ಇಷ್ಟು ಸೊ ನಮ್ಮ ಚಾನಲ್ಗಳ ಮೂಲಕ ನಾವು ನಿಮಗೆ ಹೇಳಬೇಕು ಅಂತಂದರೆ ನಿಮ್ಮ ವ್ಯೂಸ್ಗಳಿಗೆ ಹ್ಯಾಟ್ಸಪ್. ಬಹಳ ವ್ಯೂಸ್ ಬರ್ತಾವೆ, ಬಟ್ ಶೇರ್ ಆಗೋದಿಲ್ಲ, ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ. ನಮಗದೊಂದು ಬೇಜಾರಾಗ್ತದೆ. ಯಾಕಂದ್ರೆ ಇಷ್ಟೆಲ್ಲ ನಾವು ಮಾಡಿರ್ತೀವಿ ಅಂತಂದ್ರೆ ಇನ್ನಷ್ಟು ಜನ ನೋಡಿದ್ರೆ, ಇನ್ನಷ್ಟು ಸಬ್ಸ್ಕ್ರೈಬರ್ ಆದರೆ ಇನ್ನಷ್ಟು ಖುಷಿ ಬರ್ತದೆ. ಬಟ್ ಅದು ಯಾಕೋ ನಮ್ಗೆ ಏನು ಅನಿಸ್ತದಪ್ಪ ಅಂತಂದ್ರೆ ಯಾಕೋ ಶೇರು ಕಡಿಮೆ ಆಗಕತ್ತಾವ, ಸಬ್ಸ್ಕ್ರಿಪ್ಷನ್ ಕಡಿಮೆ ಆಗಕತ್ತಾವ ಅಂತ ಈ ಥರನಾಗಿರ್ತಕ್ಕಂಥ ಭಾವನೆ ಬಂದಾಗ ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಎಲ್ಲೋ ಡಿಮೋಟಿವೇಟೆಡ್ ಆಗ್ತೀವಿ. ಬಟ್ ಎಲ್ಲ ನಿಮ್ಮ ಕಡೆ ಇದೆ. ನೀವೆಷ್ಟು ವ್ಯೂಗಳನ್ನು ಕೊಡ್ತೀರಿ, ನೀವೆಷ್ಟು ಲೈಕ್ಗಳನ್ನು ಮಾಡ್ತೀರಿ, ಎಷ್ಟು ಶೇರ್ಸ್ಗಳನ್ನು ಹಂಚ್ತೀರಿ ಎಲ್ಲ ಕಡೆ ವಿಡಿಯೋಗಳನ್ನು, ಅದರ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದರೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ವಿಡಿಯೋಗಳನ್ನು ಮಾಡ್ತೀವಿ. ನಮಗೆ ಬೇಕಾಗಿರೋದು ನಿಮಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಒಂದು ಸ್ಟಡಿಯಲ್ಲಿ ಹೆಲ್ಪ್ ಆಗಬೇಕು. ಸೊ ಅದಕ್ಕಾಗಿ ಯಾವತ್ತೂ ಕೂಡ ಈ ಚಾನಲ್ ನಿಮ್ಮ ಜೊತೆ ಇರ್ತದ ಅಂತ ಹೇಳ್ತಾ ಸೊ ಸಿಗ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಕಲಿಕಾಂಶ 10ರ